ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮ್ಯಾರೇಜ್ ಪ್ರೊಫೈಲ್ಸ್ ಇನ್ ಕನ್ನಡ. 32, ಇವ್ರ ತೂಕ 59 kg ಅಂತ ಹೇಳಿ ತಿಳಿಸಿದ್ದಾರೆ. ಇವ್ರ ಎತ್ತರ ಬಂದು 5.8. ಇವರ ಕೆಲಸ ಬಂದು ಬ್ಯಾಂಕ್ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಜಾತಿ ಲಿಂಗಾಯತ ಅಂತ ಹೇಳಿದ್ದಾರೆ ನೋಡಿ. ಶಿಕ್ಷಣ ಡಿಗ್ರಿ ಆಗಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. BSc ಡಿಗ್ರಿ ಕಂಪ್ಲೀಟ್ ಆಗಿದೆ ಇವ್ರದ್ದು. ನೋಡ್ಕೋಬಹುದು ಸ್ನೇಹಿತರೆ, ಮೈಸೂರು ಕಡೆ ಯಾರಿದ್ದಾರೆ ಸಾವಿತ್ರಿ ಅಂತ ಹೇಳಿ. ಇವರೊಂದು ಪ್ರೊಫೈಲ್ ಫೋಟೋ ಆಲ್ರೆಡಿ ನೋಡಿದೀರಾ ಅಂತ ಅನ್ಕೊಳ್ತೀನಿ. ಇನ್ನು ನೋಡಿಲ್ಲ ಅಂತಂದ್ರೆ ನೋಡ್ಕೊಳ್ಳಿ ಸ್ನೇಹಿತರೆ. ಬದುಕದೇ ಕಷ್ಟ ಅನ್ನೋ ರೇಂಜಲ್ಲಿ ಇದ್ದಿದ್ದು ಇವ್ರದ್ದು. ಡಾಕ್ಟರ್ ಕೈಲೇ ಆಗಿರ್ಲಿಲ್ಲ, ಏನೋ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಾನೆ ಇತ್ತು. ಅವರು ಅದೆಲ್ಲ ಫೇಸ್ ಮಾಡಿ ಗುರುಗಳಿಂದ ಬಂದು ಈ ಸ್ಟೇಜಲ್ಲಿ ಇದ್ದಾರೆ. ಇವಾಗ ಬದುಕಿ ಬೆಳಿಬೇಕಂತ ದುಡ್ಡು ಮಾಡೋರಲ್ಲ ಸರ್ ಇವರು ಕಷ್ಟಕ್ಕಂತ ಇರೋರು. ನಮ್ಗೇನಾದ್ರೂ ಪ್ರಾಬ್ಲಮ್ ಇದ್ದು ಮಧ್ಯರಾತ್ರಿ ಕಾಲ್ ಮಾಡಿದ್ರು ಸೊಲ್ಯೂಷನ್ ಕೊಡ್ತಾರೆ. ಇವ್ರು ಏನು ಮಾಡ್ಬೇಕು ಇರುತ್ತೆ ಆ ಟೈಮಲ್ಲಿ ಅಂತ, ಯಾವ ಟೈಮಲ್ಲಿ ಕಾಲ್ ರೆಸ್ಪಾನ್ಸ್, ಎಲ್ಲ ಟೈಮಲ್ಲೂ ಕಾಲ್ ರೆಸ್ಪಾನ್ಸ್ ಮಾಡ್ತಾರೆ. ಶ್ರೀ ಜ್ಯೋತಿಷ್ಯ ಫಲ. ಕೆಲಸ ಆಗದಿದ್ರೆ ನಿಮ್ಮ ಹಣ ನಿಮಗೆ ವಾಪಸ್ 100ಕ್ಕೆ 101ರಷ್ಟು ಗ್ಯಾರಂಟಿ. ನಂಬರ್ 1 ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ಸ್ತ್ರೀ ದೇಹ ಸಂಪರ್ಕ, ಪುರುಷ ದೇಹ ಸಂಪರ್ಕ, ಪ್ರೀತಿಯಲ್ಲಿ ನಂಬಿ ಮೋಸ, ಗಂಡ ಹೆಂಡತಿ ಕಲಹ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ಸಂತಾನ ಭಾಗ್ಯ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಾಟ ಮಂತ್ರ ನಿವಾರಣೆ, ಇನ್ನೂ ನಿಮ್ಮ ಜೀವನದ 10 ಹಲವಾರು ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ. ಕೇವಲ 24 ಗಂಟೆಯಲ್ಲಿ ಶಾಶ್ವತ ಪರಿಹಾರ ನೀಡುತ್ತಾರೆ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನೀವು ಎಷ್ಟೋ ಜ್ಯೋತಿಷ್ಯರನ್ನ, ದೈವ ದೇವಸ್ಥಾನಗಳನ್ನ ಫೋನಿನಲ್ಲಿ ಪರಿಹಾರ ತಿಳಿಸುತ್ತೇವೆ ಅಂತ ನಂಬಿ ಮೋಸ ಹೋಗಿದ್ದೀರಾ? ಹಾಗಿದ್ರೆ ಚಿಂತಿಸಬೇಡಿ, ನಿಮಗಿದೆ ಇಲ್ಲಿ ಸೂಕ್ತ ಪರಿಹಾರ. ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಗುಪ್ತವಾಗಿ ಇಡಲಾಗುವುದು. ಗುರುಗಳಿಗೆ ಹಿಂದೆ ಕರೆ ಮಾಡಿ. ನೋಡಿ ಸ್ನೇಹಿತರೆ, ಸಾವಿತ್ರಿ ಅಂತ ಹೇಳಿ ನೋಡ್ಕೋಬಹುದು ಸ್ನೇಹಿತರೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ. ಈ ಒಂದು ಪ್ರೊಫೈಲ್ ಫೋಟೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೂ ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಒಂದು ಪ್ರೊಫೈಲ್ ಮಾಹಿತಿಗೋಸ್ಕರ ಸೈಡಲ್ಲಿ ಇರ್ತಕ್ಕಂಥ ಒಂದು ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಇದೇ ತರದ ಒಂದು ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಹೆಸರು ಮತ್ತೆ ನಿಮ್ಮ ಒಂದು ಡೀಟೇಲ್ಸ್ ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ತಿಳಿಸ್ಕೊಡಿ ಸ್ನೇಹಿತರೆ. ನೋಡ್ಕೋಬಹುದು ಸ್ನೇಹಿತರೆ, ಚೆನ್ನಾಗಿದೆ ಪ್ರೊಫೈಲ್. ಮುಂದೆ ಏನ್ ಹೇಳಿದಾರೆ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ. ಅಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳಿ ತಿಳಿಸಿದ್ದಾರೆ ನೋಡಿ ಸ್ನೇಹಿತರೆ. ನನಗೆ ಒಂದು ಮಗು ಇದೆ, ಗಂಡ ಇಲ್ಲ ಅಂತ ಹೇಳಿದ್ದಾರೆ. ಅವರಿಗೆ ಆಲ್ರೆಡಿ ಒಂದು ಡೈವರ್ಸ್ ಆಗಿದೆ, ಒಂದು ಮಗು ಕೂಡ ಇದೆ ಅಂತ ಹೇಳಿದ್ದಾರೆ. ಒಂಟಿ ಜೀವನ, ಒಬ್ಬಳೆ ಮಗಳು, ಅಪ್ಪ ಇಲ್ಲ, ಅಮ್ಮ ಇದ್ದಾರೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಇವರು ಒಬ್ಬರೇ ಇರೋದು, ಮತ್ತೆ ಅಪ್ಪ ಇಲ್ಲ, ಅಮ್ಮ ಇದ್ದಾರೆ. ಸೊ ನೋಡ್ಕೋಬಹುದು ಸ್ನೇಹಿತರೆ, ಪ್ರೊಫೈಲ್ ಚೆನ್ನಾಗಿದೆ. ಹುಡುಗ ಯಾವುದೇ ಜಾತಿ ಆದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ನಿಮ್ದು ಯಾವುದೇ ಜಾತಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಅವ್ರದ್ದು ಬಂದು ಲಿಂಗಾಯತ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ನೋಡ್ಕೋಬಹುದು ಸ್ನೇಹಿತರೆ, ಚೆನ್ನಾಗಿದೆ ಪ್ರೊಫೈಲ್. ಮುಂದೆ ಏನ್ ಹೇಳಿದಾರೆ ನೋಡ್ಕೊಂಡ್ ಬರೋಣ ಬನ್ನಿ. ಮತ್ತೆ ಮೈಸೂರಲ್ಲಿ ಇವ್ರದ್ದೊಂದು ಸ್ವಂತ ಮನೆ ಕೂಡ ಇದೆ ಸ್ನೇಹಿತರೆ. ನೋಡ್ಕೋಬಹುದು ಫೋಟೋ ಇದೆ, ಅವ್ರದ್ದು ಸ್ವಂತ ಮನೆ ಸ್ನೇಹಿತರೆ. ಹುಡುಗನ ಅರ್ಹತೆಗಳು ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಹುಡುಗನಲ್ಲಿ ಇರಬೇಕಾದ ಒಂದು ಕ್ವಾಲಿಫಿಕೇಶನ್ ಏನಿರಬೇಕಂತ ಹೇಳಿ, ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಹುಡುಗ ನನಗೆ ಇಷ್ಟವಾದರೆ ನಾನೇ ಕರೆ ಮತ್ತು ಮೆಸೇಜ್ ಮಾಡುತ್ತೇನೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಅವ್ರಿಗೆ ನಿಮ್ಮ ಪ್ರೊಫೈಲ್ ಏನಿದೆ ಅವ್ರಿಗೆ ಇಷ್ಟವಾಗಬೇಕು ಸ್ನೇಹಿತರೆ. ಇಷ್ಟವಾದರೆ ಅವರೇ ನಿಮಗೆ ಕರೆ ಮಾಡಿ, ಅಂದರೆ ಅವರ ಒಂದು ಒಪಿನಿಯನ್ ಏನಿರುತ್ತೆ ಅದನ್ನು ನಿಮಗೆ ತಿಳಿಸ್ತಾರೆ. ಜಾತಿ ಯಾವುದೇ ಆಗಿರಲಿ ಪರವಾಗಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ನೋಡಿ. ನನಗೆ ವಾರಕ್ಕೆ ಒಮ್ಮೆ ಸಮಾಧಾನ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಅದು ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಬೇಗ ವರ ಹುಡುಕುತ್ತಾ ಇದ್ದೇನೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಅವರು ತುಂಬಾ ಬೇಗ ಮದುವೆ ಆಗ್ಬೇಕಂತ ಅನ್ಕೊಂಡಿದ್ದಾರೆ. ಸೊ ನೋಡ್ಕೋಬಹುದು ಸ್ನೇಹಿತರೆ, ಪ್ರೊಫೈಲ್ ನಿಮ್ಗೆ ಇಷ್ಟವಾಗಿದ್ರೆ, ಇದೇ ತರದ ಪ್ರೊಫೈಲ್ ನೋಡ್ತಾ ಇದ್ರೆ ನೀವು ಈ ಪ್ರೊಫೈಲ್ ನೋಡ್ಬೋದು ಸ್ನೇಹಿತರೆ. ನಿಮ್ಮ ಒಂದು ಡೀಟೇಲ್ಸ್ ಕಮೆಂಟ್ ಮಾಡಿ ನಮ್ಗೆ ತಿಳಿಸ್ಕೊಡಿ. ಮೊಬೈಲ್ ನಂಬರ್ ಹಾಕೋದನ್ನ ಮರಿಬೇಡಿ ಸ್ನೇಹಿತರೆ. ಚೆನ್ನಾಗಿದೆ ನೋಡಿ ಪ್ರೊಫೈಲ್. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಎಲ್ಲರಿಗೂ ಧನ್ಯವಾದ.